ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಚಂದ್ರು ಡೈಲಿ ಲೈಫ್ 26. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗ್ನ ಟಾಪಿಕ್ ಏನಂದ್ರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೆಂಗೈತೆ ಅಂತೇಳಿ ಹೇಳ್ತಾ ಹೋಗ್ತೀನಿ. ಯಾಕೆ ಇದನ್ನ ಟಾಪಿಕ್ ತೊಗೊಂಡ್ರೆ ಅಂದ್ರೆ ನಾನು ಒಬ್ಬ ಸ್ಟೂಡೆಂಟ್ ಆಗಿದ್ದೀನಿ. ಅದಕ್ಕೆ ನನ್ನ ಪರಿಸ್ಥಿತಿ ಹಾಗೆ ಪ್ರತಿಯೊಬ್ಬ ಕರ್ನಾಟಕದ ಆಗಿರ್ಬೋದು, ಭಾರತದ ಆಗಿರ್ಬೋದು, ಪ್ರತಿಯೊಬ್ಬ ವಿದ್ಯಾರ್ಥಿಯ ಪರಿಸ್ಥಿತಿ, ಅದರೊಳಗೆ ಮಿಡಲ್ ಕ್ಲಾಸ್ ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾವ ರೀತಿ ಇರುತ್ತಂತ ಸಂಪೂರ್ಣವಾಗಿ ವಿವರವಾಗಿ ಹೇಳ್ತೀನಿ. ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡ್ರಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದ್ರೆ SLC PUC ಡಿಗ್ರಿ ಇಲ್ಲಿವರೆಗೂ ಕಲಿತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಜಾಬ್ ಹೈರಿಂಗ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ. ಇವಾಗ ಇದು ಜಾಬ್ ಇಲ್ಲಿವರೆಗೂ ಓದಿದ್ದೀವಿ, ನಮ್ಗೆ ಯಾವುದೇ ರೀತಿ ಜಾಬ್ ಸಿಗ್ತಾ ಇಲ್ಲ. ಇವಾಗ ಏನ್ ಮಾಡೋದು ಅಂತ ಕಲಿಯಲ್ಲಿ ಇದ್ದಾಗ ಅವರು ಒಂದು ಓದುದನ್ನು ಬಿಟ್ಟು ಇಲ್ಲ ಯಾವ್ದಾದ್ರು ಕೆಲಸ ಹುಡುಕ್ಬೇಕಾಗತ್ತೆ. ಕೆಲಸ ಹುಡುಕಕ್ ಹೋದ್ರೆ ಈ ಓದು ಬಹಳ ಹಿಂದುಳಿದು ಬಿಡುತ್ತೆ. ಮತ್ತೆ ಜಾಬ್ ಹೈರಿಂಗ್ ನಲ್ಲಿ ಸರಿಯಾದ ಓದು ಇರೋದಿಲ್ಲ ಅಂತೇಳಿ ಇರೋದೊಬ್ರದ್ದು ಮೈಂಡ್ ಸೆಟ್ ಆಗಿರುತ್ತೆ. ನೋಡ್ರಿ, ಮನೆ ಪರಿಸ್ಥಿತಿಗೆ ಅನುಗುಣವಾಗಿ ಮನೆ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಯಾವ ವಿದ್ಯಾರ್ಥಿಗಳಾದರೂ ತಮ್ಮ ಮನೆ ಪರಿಸ್ಥಿತಿಗೋಸ್ಕರ ಒಂದು ಯಾವ್ದಾದ್ರು ಕೆಲಸಕ್ಕೆ ಹೋಗಬೇಕಾಗತ್ತೆ. ಅದು ಕೂಡ ಅನಿವಾರ್ಯ ಆಗತ್ತೆ. ಇನ್ನೊಂದು ಏನ್ ಹೇಳಕೊಂತೀನಿ ಅಂದ್ರ SLC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಇವರು ಕಾಲೇಜ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಓದ್ಕೊಂತ ಹೋದ್ರ ಇವಾಗ ತುಂಬಾನೇ ಅನುಕೂಲ ಆಗುತ್ತೆ. ಯಾಕಪ್ಪ ಅಂದ್ರೆ ಓದೋದು ಬೇಡ ಅಂತಲ್ಲ, ಯಾಕಂದ್ರೆ ನಾವು SLC PUC ಡಿಗ್ರಿ ಮುಗ್ದಿಂದ ಆರಾಮಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಿದ್ರಾಯ್ತು. ನಾವು ಒಂದು ವರ್ಷದೊಳಗೆ ಯಾವ್ದಾದ್ರು ಜಾಬ್ ತಗೊಂತೀವಿ ನಾವು ಒಂದು ಮೈಂಡ್ ಸೆಟ್ ಇವಾಗ ಯಾರಿಗಾದ್ರೂ ಇದ್ರೆ ಅದನ್ನ ಮೈಂಡ್ ಸೆಟ್ ಇವಾಗ ತೆಗೆದಾಕ್ಬಿಟ್ಟು. ಯಾಕಂದ್ರೆ ಇವಾಗಿನ ಪರಿಸ್ಥಿತಿ ನೋಡಿದ್ರೆ SLC PUC ಡಿಗ್ರಿ ಜೊತೆಗೆ ಓದೋರ್ಗೂ ಜಾಬ್ ಸಿಗ್ತಾ ಇಲ್ಲ ಅಂತ ಹೇಳ್ಬೇಕಂದ್ರ ಡಿಗ್ರಿ ಮುಗಿಸಿ ಓದಾಕತ್ತವ್ರಿಗೂ ಜಾಬ್ ಸಿಗ್ತಾ ಇಲ್ಲ. ಹಾಗಾದ್ರೆ ಪ್ರೈವೇಟ್ ಕಂಪ್ನಿ ಒಳಗಾರ ಹೋಗೋಣ ಅಂದ್ರೆ ಪ್ರೈವೇಟ್ ಕಂಪ್ನಿ ಒಳಗೂ ಕೂಡ ತುಂಬಾನೇ ಜಾಬಿಂದು ಸಮಸ್ಯೆ ಆಗ್ತದೆ. ಅಂದ್ರೆ ಎಲ್ರಿಗೂ ಕೂಡ ಜಾಬ್ ಸಿಗೋದಿಲ್ಲ. ಈ ಜಾಬ್ ನಲ್ಲಿ ಎಷ್ಟು ವೇಕೆನ್ಸಿ ಖಾಲಿರೋ ಅಷ್ಟೇ ವೇಕೆನ್ಸಿ ಅವರು ಫುಲ್ಫಿಲ್ ಮಾಡ್ಕೊಳ್ತಾರೆ. ಇದನ್ನ ಬಿಟ್ಟು ಅವ್ರು ಹೆಚ್ಚಾಗಿ ಕರ್ಕೊಳಕ್ ಆಗಲ್ಲ. ಹಂಗಾಗಿ ಜಾಬ್ ಹುಡುಕ್ತಾ ಹೋದಾಗೆಲ್ಲ MNC ಕಂಪನಿನೂ ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ಮತ್ತೆ ನಾವು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಏನ್ ಮಾಡೋದು ಅಂತ ಒಂದು ಪ್ರಶ್ನೆ ಬಂದಾಗ ಎಲ್ಲರೂ ಮೂಕ ತರ ಆಗ್ಬಿಡ್ತೀವಿ. ಯಾಕಪ್ಪ ಅಂದ್ರೆ ನಾವು ಓದಿದ್ದಕ್ಕೆ ತಕ್ಕಂತ ಯಾವುದೇ ಕೆಲಸ ಕೂಡ ಸಿಗ್ತಾ ಇಲ್ಲ. ಮತ್ತೆ ಸ್ವಂತ ಅವಲಂಬನೆ ಇದ್ದವರಾದ್ರೆ ಸಣ್ಣ ಅವಲಂಬನೆ ಮಾಡ್ಕೊಂಡು ತಮ್ಮ ಜೀವನ ಸಾಗಿಸ್ತಾರೆ. ಮಿಡಲ್ ಕ್ಲಾಸ್ ಕುಟುಂಬದವರು ಏನ್ ಮಾಡಬೇಕು ಅಂತ ಅವ್ರ ತಲೆಯಲ್ಲಿ ಬಂದಾಗ ಅನಿವಾರ್ಯವಾಗಿ ಯಾವುದೋ ಕೆಲಸ ಸಿಗುತ್ತಂದ್ರೆ ಅದಕ್ಕೆ ಅನಿವಾರ್ಯವಾಗಿ ಹೋಗ್ಲೇಬೇಕಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಭಾರತದೊಳಗಾಗಿರ್ಬೋದು, ನಮ್ಮ ಕರ್ನಾಟಕದೊಳಗಾಗಿರ್ಬೋದು, ಎಲ್ಲರಿಗೂ ಓದಿದ ತಕ್ಕ ಹಾಗೆ ಯಾವುದೇ ರೀತಿ ಕೆಲಸಗಳು ಸರಿಯಾಗಿ ಬೇಗನೆ ಅಂಕರು ಸಿಗೋದೇ ಇಲ್ಲ. ನಾವು ಉದ್ಯೋಗಕ್ಕಾಗಿ ತುಂಬಾನೇ ಕಾಯಬೇಕಾಗಿ ಬರುತ್ತೆ. ಅದಕ್ಕೆ ನೀವು ಯಾವಾಗ್ಲೂ ನಾವು ಇಂಥ ಜಾಬ್ಗೆ ಪ್ರಿಪೇರ್ ಆಗ್ಬೇಕು ಅನ್ನೋದು ಇದ್ರ ಅಡ್ವಾನ್ಸ್ ಆಗಿ ಪ್ರಿಪೇರ್ ಆಗ್ರಿ. ನಾವು ಇದು ಮುಗಿಂದ ಮಾಡ್ತೀವಿ, ಇದು ಕೋರ್ಸ್ ಮುಗಿಂದ ಮಾಡ್ತೀವಿ ಅನ್ನೋದು ಯಾವುದೇ ರೀತಿ ಹೋಗಿ ಇಟ್ಕೊಳಕ್ ಹೋಗ್ಬಿಡ್ರಿ. ಇವಾಗಿನ ಪರಿಸ್ಥಿತಿ ಹಂಗೆ ಅಂತ ಗೊತ್ತಿಲ್ಲ. ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ನೀವು ನೋಡಿರ್ಬೋದು, ಇವಾಗ ತಾನೇ ನೀಟ್ ಎಕ್ಸಾಮ್ ಸೋರಿಕೆ ಆಗಿದೆ, ಇನ್ನು SSC GD ಎಕ್ಸಾಮ್ ಸೋರಿಕೆ ಆಗಿದೆ, ಇನ್ನು ಹಲವಾರು ಗೌರ್ಮೆಂಟ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಲೀಕ್ ಆಗ್ತಿದೆ. ಬಂದಿದೆ, ನಾವು ಯಾವಾಗ ಜಾಬ್ ಅನ್ನ ಪಡಿತೀವಿ ಈ ಹಿಂಗಿರುವಾಗ ಅಂತ ಅನ್ಕೊಂಡಿರ್ಬೋದು. ಇನ್ನೊಂದು, ಯಾರೆಲ್ಲ ಓದ್ತಾನೆ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಅದಕ್ಕೂ ಓಕೆ ಅಂತ ಹೇಳ್ತೀನಿ. ಬಟ್ ನೀವೇನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಓದಿದ್ರೆ ಎಕ್ಸಾಮ್ಗೆ ಓದೋದಷ್ಟೇ ಕೂಡಬೇಡ್ರಿ. ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಹಣಕಾಸಿನ ವ್ಯವಸ್ಥೆ ಸರಿ ಇಲ್ಲ ಅಂದಾಗ ನಿಮ್ಮ ಕೆಲಸದ ಜೊತೆಗೆ ಒಂದೊಂದು ಕೋರ್ಸ್ನ ಒಂದೊಂದು ಕಾಂಪಿಟೇಟಿವ್ ಎಕ್ಸಾಮ್ನ ಓದ್ರಿ. ಇದು ನಿಮ್ಗೆ ಸಮಯ ನೋಡ್ತೈತಿ, ಹಣಕಾಸಿನ ತೊಂದರೆ ಯಾವುದೇ ರೀತಿ ಬರೋಲ್ಲ ಅಂತ ನನ್ನ ಒಂದು ವೈಯಕ್ತಿಕ ವಿಚಾರಗಳನ್ನ ಹೇಳ್ತೀನಿ. ಕೆಲವೊಂದಿಷ್ಟು ಮಂದಿ ವಿದ್ಯಾರ್ಥಿಗಳು ನೋಡ್ತಿರ್ಬೋದು, ಇವಾಗ ನಾವೆಲ್ಲರೂ ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾ ಅಂದ್ರೆ ಮೊಬೈಲ್, ಟಿವಿಗಿಂತ ಕಡಿಮೆ ಕಂಪ್ಯೂಟರ್, ಲ್ಯಾಪ್ಟಾಪ್ ಅಲ್ಲಿ ನೀವು ನೋಡ್ತಿರ್ಬೋದು ವರ್ಕ್ ಫ್ರಮ್ ಹೋಮ್ ಆ ತರ ಕೆಲಸ ಸಿಗುತ್ತೆ, ಈ 2-3 ತರಕಾರಿ ಕೆಲಸ ಸಿಗುತ್ತೆ ಅಂತ ಹೇಳ್ತಿರ್ತಾರೆ. ಯಾವುದೇ ರೀತಿ ಈ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ದುರಂತಕ್ಕ ಸಿಲ್ಕ್ ಹಾಕೋಬೇಡ್ರಿ. ಯಾಕಪ್ಪ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಮತ್ತ ಆ ಕೆಲಸ ಈಸಿ ಕೆಲಸ 2 ಮುಂದೆ 3 ಕೆಲಸ ಅಂತ ಹೇಳ್ತಾರಲ್ಲ, ಯಾವುದೇ ರೀತಿ ಅವು
ಜೆನ್ಯೂನ್ ಆಗಿರೋ ಕೆಲಸ ಯಾವುದೂ ಇರೋದಿಲ್ಲ. ನೀವು ಬಿಟ್ಟು 2 ಸಲ ವಿಚಾರಿಸಿ ಆ ಒಂದು ಕೆಲಸಕ್ಕೆ ಹೋಗ್ರಿ. ಇನ್ನೊಂದು, ಆ ಕೆಲಸಕ್ಕೆ ಸೇರೋ ಮುಂದೆ ನಿಮ್ಮ ಕಡೆಯಿಂದ ಏನಾದರೂ ಹಣ ಇಸ್ಕೊಳ್ತಾ ಇದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ರಿ, ಇದು ಏನೋ ಒಂದು ಫ್ರಾಡ್ ಅಥವಾ ಫೇಕ್ ಆಗಿರ್ಬೋದು ಕೆಲಸ ಅಂತೇಳಿ. ಯಾಕಂದರೆ ಜೆನ್ಯೂನ್ ಆಗಿರೋ ಕೆಲಸ ಸಿಗೋದು ಭಾಳ ರೇರು. ಈ ರೀತಿ ಜನರುಗಳು ಚೈಲಿಂಗ್ ಸಿಸ್ಟಮ್ ಅಂತೀವಲ್ಲ, ಈ ರೀತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ತುಂಬ ಅನುಕೂಲ ಆಗಿಬಿಟ್ಟಿದೆ. ಇವರು ಯಾರನ್ನು ಟಾರ್ಗೆಟ್ ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳನ್ನ, ಯುವಕರನ್ನ ಮತ್ತು ಮನೆಯಲ್ಲೇ ಇರ್ತಕ್ಕಂಥ ಮಹಿಳೆಯರನ್ನ, ಯಾರು ಉದ್ಯೋಗಕ್ಕಾಗಿ ಹುಡುಕ್ತಿರ್ತಾರೋ ಅವ್ರನ್ನ ತುಂಬಾನೇ ಬೇಗ ಟಾರ್ಗೆಟ್ ಮಾಡಿ ಅವ್ರನ್ನ ಮೋಟಿವೇಶನ್ ಮಾಡಿ ಮನವೊಲಿಸಿ ಆ ಒಂದು ಕೆಲಸಕ್ಕೆ ಜಾಯಿನ್ ಮಾಡೋದು ಒಂದು ಮೈಂಡ್ ಸೆಟ್ ಇರುತ್ತೆ. ಹಾಗಾಗಿ ನೀವು ಒಂದು ಸಲ ವಿಚಾರ ಮಾಡಿ ಆ ಥರ ಸೇರ್ಕೊಳ್ಳಿ. ತುಂಬಾನೇ ಪ್ಲಾಟ್ಫಾರ್ಮ್ಸ್ ಇದ್ದಾವೆ ಜೆನ್ಯೂನ್ ಆಗಿ ಓನ್ ಆಗಿ ಕೆಲಸ ಮಾಡಲಿಕ್ಕೆ. ನಿಮಗೆ ನೀವು ಡಿಗ್ರಿ ಮುಗಿದಿಂದ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಟ್ಯೂಷನ್ ಕ್ಲಾಸ್ ತೆಗಿಬೋದು, ಮತ್ತೆ ಇನ್ನೂ ಹಲವಾರು ಕೆಲಸಗಳದಾವೆ. ಏನು ಬೇಕಾದರೂ ಮಾಡ್ಬೋದು. ಇನ್ನೊಂದು, ಇವಾಗ ಸೋಷಿಯಲ್ ಮೀಡಿಯಾಲಿ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ, ಬಟ್ ಯೂಟ್ಯೂಬ್ನ ಮತ್ತು ಇನ್ಸ್ಟಾಗ್ರಾಮ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಅದರಲ್ಲೇ ಮುಳುಗೋದಲ್ಲ, ನಿಮ್ಮ ಟೈಮ್ ಸಿಕ್ಕಾಗೆಲ್ಲ ಸರಿಯಾಗಿ ವಿಡಿಯೋನ ಕಂಟೆಂಟ್ ಮಾಡಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರೆ, ನೀವು ಎಜುಕೇಷನ್ ಪರ್ಪಸ್ ಕೊಟ್ಟರೆ ಅದು ಎಜುಕೇಷನ್ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಇದನ್ನು ನೀವು ಕೊಟ್ಟರೆ ನಿಮಗೂ ಓದಂಗಾಗುತ್ತೆ. ಅದನ್ನು ರಿಪೀಟಾಗಿ ಮತ್ತೊಂದು ಕಡೆ ಶೇರ್ ಮಾಡಿದಾಗ ಅದು ನಿಮ್ಗೆ ಪ್ರಿಂಟ್ ಕೂತಾಗ ಕುಂತ್ಬಿಡುತ್ತೆ. ನೀವು ತಿಳ್ಕೊಂಡಿರ್ಬೋದು, ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ ಯೂಟ್ಯೂಬಿಂದ ಅರ್ನಿಂಗ್ ಆಗತ್ತೆ ಅಂತೇಳಿ. ಯಾವುದೇ ರೀತಿ ಇದಕ್ಕೆ ನಾನು 1 ರೂಪಾಯಿನೂ ಕೊಟ್ಟಿಲ್ಲ. ನಾನು ಇರೋ ಒಂದು ಡೇಟಾದೊಳಗೆ ನನ್ನ ಕಡೆಯಿಂದ ಎಷ್ಟು ಕಂಟೆಂಟ್ನ ವಿಷಯಗಳನ್ನು ನನ್ನ ಕಡೆಯಿಂದ ಕೊಡೋದಾಗತ್ತೋ ಅದನ್ನು ಕೊಡ್ತಾ ಇದ್ದೀನಿ, ಅಪ್ಲೋಡ್ ಮಾಡೋದು. ಈ ಥರ ಟೈಟಲ್ ಡಿಸ್ಕ್ರಿಪ್ಷನ್ ಅಂತ ನಾವು 1 ರೂಪಾಯಿನೂ ಕೊಟ್ಟಿಲ್ಲ. ಇವತ್ತೆಲ್ಲ ನಾಳೆ ಏನು ಸಬ್ಸ್ಕ್ರೈಬರ್ಸ್ ಆಗ್ಬೇಕಂತೆ, ವಾಚ್ ಅವರ್ ಆಗ್ಬೇಕಂತೆ. ಅದೇನಾದರೂ 1 ಇಯರ್ ಒಳಗಡೆ ಆಯಿತು ಅಂದರೆ ನಮ್ಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಪ್ರಯತ್ನ ಪಡ್ತಿದ್ದೀನಿ, ಆಗುತ್ತೆ ಅನ್ನೋ ಕಾನ್ಫಿಡೆಂಟನೇ ಐತಿ. ಬಟ್ ಇದು ಯಾವುದೇ ರೀತಿ ಫೇಕ್ ಅಲ್ಲ, ಏನಲ್ಲ, ಜೆನ್ಯೂನ್ ಆಗಿದೆ. ಈ ಥರ ಪ್ಲಾಟ್ಫಾರ್ಮ್ನ ವಿದ್ಯಾರ್ಥಿಗಳು ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಆದರೆ ಜೆನ್ಯೂನ್ ಆಗಿರೋ ಕೆಲಸ ಮಾಡ್ರಿ ಅಂತ ಹೇಳ್ತೀನಿ. ನನಗೆ ಗೊತ್ತಿರುವಂತಹ ವಿದ್ಯಾರ್ಥಿಗಳ ಪರಿಸ್ಥಿತಿ ಮತ್ತು ಜಾಬ್ನ ಸಿಗ್ತಕ್ಕಂಥ ಪರಿಸ್ಥಿತಿ ಹೇಗಿದೆ ಅಂತೇಳಿ ನಾನು ಸಣ್ಣದಾಗಿ ಚೊಕ್ಕದಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಇದು ತುಂಬ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ, ಒಂದು ಒಳ್ಳೆ ಮಾತು ಹೇಳಿದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ. ನಿಮ್ಗೆ ಏನೇ ಅನಿಸಿದ್ರು ಕಮೆಂಟ್ ಮಾಡಿ, ಹಿಂಗಲ್ಲ ಹಿಂಗಿದೆ ಅಂತ ಹೇಳಿದ್ರೆ ನಾನು ಅರ್ಥ ಮಾಡ್ಕೊತೀನಿ ಮತ್ತು ಅಂಡರ್ಸ್ಟ್ಯಾಂಡನ್ನು ಮಾಡ್ಕೊತೀನಿ. ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇರಲಿ ಅಂತ ಹೇಳ್ತಾ, ಇಲ್ಲಿವರೆಗೆ ವಿಡಿಯೋ ಯಾರೆಲ್ಲ ಕೊನೆವರೆಗೂ ವಾಚ್ ಮಾಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಗಾಯ್ಸ್.